ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ ಮಹಾದೇವಿಯವರ ವಚನಗಳು. ನಿನ್ನೊಳಗಿಲ್ಲದ ನಿನ್ನ ಅರಸುವುದೇಕೆ, ಹೊರಗೊಂದು ಹುಡುಕಾಟಗೇಕೆ, ಮನದೊಳಗಿರುವ ಚನ್ನ ಮಲ್ಲಿಕಾರ್ಜುನನನ್ನು ತಿಳಿಯದೆ ಹೊರಗಡೆ ಏಕೆ ಹುಡುಕುತ್ತಿರುವೆ, ಅಂತರಂಗವೇ ದೇವಾಲಯವಲ್ಲವೇ, ಅಲ್ಲಿ ಇರುವವನನ್ನು ಕಾಣದೆ ಬಾಹ್ಯದಲ್ಲಿ ಹುಡುಕುವುದು ವ್ಯರ್ಥ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಚನ್ನಮಲ್ಲಿಕಾರ್ಜುನ ನನ್ನೊಳಗೆ ಇರುವನು. ಈ ಒಂದು ವಚನದ ಅರ್ಥ, ದೇವರು ನಮ್ಮೊಳಗೆ ಇದ್ದಾನೆ, ಹೊರಗೆ ಹುಡುಕದೆ ಆತ್ಮಜ್ಞಾನದಿಂದ ಅರಿತುಕೊಳ್ಳಬೇಕು ಎಂಬುದು ಈ ವಚನದ ಅರ್ಥವಾಗಿದೆ. ಎರಡನೇ ವಚನ, ದೇಹವೊಂದೇ ಸತ್ಯವೆಂದು ಭ್ರಮಿಸಬೇಡ, ಇದು ಕ್ಷಣಿಕವಾದ ಮಣ್ಣಿನ ಮನೆ, ಆತ್ಮವೇ ನಿತ್ಯವಾದುದು, ಅದು ಚನ್ನ ಮಲ್ಲಿಕಾರ್ಜುನನ ರೂಪ. ದೇಹದ ಅಹಂಕಾರ ಬಿಡು, ಮನಸ್ಸನ್ನು ಶುದ್ಧಗೊಳಿಸು, ಆಗ ಮಾತ್ರ ಸತ್ಯ ಕಾಣುತ್ತದೆ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಚನ್ನ ಮಲ್ಲಿಕಾರ್ಜುನನೇ ಶಾಶ್ವತ. ಈ ವಚನದ ಅರ್ಥ ಈ ರೀತಿಯಾಗಿ ಇದೆ: ದೇಹ ತಾತ್ಕಾಲಿಕ, ಆತ್ಮ ಶಾಶ್ವತ. ಅಹಂಕಾರ ಬಿಟ್ಟು ಶುದ್ಧ ಮನಸ್ಸಿನಿಂದ ದೇವರನ್ನು ಅರಿಯಬೇಕು ಎಂಬುದು ಈ ವಚನದ ಅರ್ಥವಾಗಿದೆ. ಇನ್ನು ಮೂರನೆಯ ವಚನವನ್ನು ನೋಡೋಣ. ಸಂಪತ್ತು, ಸೌಖ್ಯ, ಸಂಬಂಧಗಳೆಲ್ಲ ಕ್ಷಣಿಕವಾದ ನೆರಳುಗಳು, ಇವುಗಳ ಹಿಂದೆ ಓಡಬೇಡ. ನನ್ನ ಮಲ್ಲಿಕಾರ್ಜುನನೇ ನಿಜವಾದ ಧನ, ಅವನ ಭಕ್ತಿ ಮಾಡು, ಮನಸ್ಸನ್ನು ಅವನಲ್ಲಿ ನೆಲೆಗೊಳಿಸು, ಅವನಲ್ಲೇ ಶಾಂತಿ ದೊರೆಯುತ್ತದೆ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ನಿಜವಾದ ಸಂತೋಷ ಚನ್ನ ಮಲ್ಲಿಕಾರ್ಜುನನಲ್ಲಿದೆ. ಈ ಒಂದು ವಚನದ ಅರ್ಥ, ಲೋಕದ ಸುಖಗಳು ಶಾಶ್ವತವಲ್ಲ, ದೇವರ ಭಕ್ತಿಯೇ ನಿಜವಾದ ಸಂತೋಷ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಇನ್ನು ನಾಲ್ಕನೆಯ ವಚನ, ಹೊರಗಿನ ಅಲಂಕಾರದಿಂದ ಏನು ಪ್ರಯೋಜನ, ಮನಸ್ಸು ಶುದ್ಧವಾಗಿದ್ದರೆ ಆಭರಣಗಳೆಲ್ಲ ವ್ಯರ್ಥ, ಅಂತರಂಗದ ಭಕ್ತಿ ಮುಖ್ಯ. ಚನ್ನ ಮಲ್ಲಿಕಾರ್ಜುನನ ನೆನೆದು ಮನವನ್ನು ಪವಿತ್ರಗೊಳಿಸು, ಅಲ್ಲಿಯೇ ಸತ್ಯದ ದಾರಿ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಭಕ್ತಿಯೇ ಸೌಂದರ್ಯ. ಈ ಒಂದು ವಚನದ ಅರ್ಥ, ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಭಕ್ತಿ ಮತ್ತು ಶುದ್ಧತೆಯೇ ಮುಖ್ಯ ಎಂಬುದು ಈ ವಚನದ ಅರ್ಥವಾಗಿದೆ. ಇನ್ನು ಕೊನೆಯದಾಗಿ ಐದನೆಯ ವಚನ, ಜಗವೆಲ್ಲ ಮಿಥ್ಯ ಎನ್ನುವವರು ಅದರಲ್ಲಿ ತಾವೇ ಮುಳುಗಿರುವವರು, ಸತ್ಯ ಅರಿಯದೆ ಬದುಕುವರು. ಚನ್ನ ಮಲ್ಲಿಕಾರ್ಜುನನ ತಿಳಿಯದೆ ಮಾಯೆಯಲ್ಲಿ ಸಿಲುಕು ಇರುವರು, ಅವನ ದಾರಿಯೇ ಮುಕ್ತಿ. ಮನಸ್ಸನ್ನು ಅವನಲ್ಲಿ ನೆಲೆಗೊಳಿಸು ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಅವನೇ ಸತ್ಯ, ಅವನಲ್ಲೇ ಸತ್ಯ. ಇದರ ಅರ್ಥ, ಲೋಕ ಮಾಯೆಯಲ್ಲಿ ಸಿಲುಕಿದೆ, ದೇವರ ದಾರಿಯಲ್ಲಿ ನಡೆದರೆ ಮಾತ್ರ ಮುಕ್ತಿ ಸಿಗುತ್ತದೆ ಎಂಬುದು ಈ ವಚನದ ಒಳಾರ್ಥವಾಗಿದೆ. ಸ್ನೇಹಿತರೆ, ಈ ವಚನಗಳು ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.